ನಮಸ್ಕಾರ ವೀಕ್ಷಕರೇ, ಜಾತಕಾಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿನುತಾ ಪರಮೇಶ್. ವೀಕ್ಷಕರೇ, ಈ ದಿನದ ವಿಶೇಷತೆ ಹಾಗೂ ನೀವು ಕಳಿಸಿರುವ ಸಂದೇಶಗಳ ಜೊತೆಗೆ 12 ರಾಶಿಗಳ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೇವೆ. ಮೊದಲಿಗೆ ಕಾರ್ಯಕ್ರಮಕ್ಕೆ ಪ್ರಾಜ್ಞರಾದ ಶ್ರೀ ಶ್ರೀಕಂಠ ಶಾಸ್ತ್ರಿಗಳನ್ನು ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಮೊದಲಿಗೆ ಈ ದಿನದ ವಿಶೇಷತೆ ತಿಳಿಸ್ಕೊಡೋದಾದ್ರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವೃತ್ಮಾ ಪುನರ್ಜನ್ಮನ ಆತ್ಮೇತ್ಯಾತ್ಮ ವಿದಾಂ ಕೃತುಶ್ಚ ಯಜತಾಂ ಭರ್ತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾಯ ಶ್ರಿತೌ ವಾಚನ್ನ ಸದದಾತ್ಮನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಇವತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಪರಾಭವನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ವೈಶಾಖ ಮಾಸ, ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಮಂಗಳವಾರವಾಗಿರತಕ್ಕಂಥದ್ದು. ದಶಮಿ ತಿಥಿ, ಪೂರ್ವಭಾದ್ರ ನಕ್ಷತ್ರ. ಈ ದಿವಸ ಮಂಗಳವಾರವಾಗಿದೆ. ಅಮ್ಮನವರ ಪ್ರಾರ್ಥನೆ, ಸುಬ್ರಹ್ಮಣ್ಯ ಸ್ವಾಮಿ ಪ್ರಾರ್ಥನೆ ಯಾವುದಾದ್ರೂ ಸರಿ. ಅಂತೂ ಮನಸ್ಸಿನ ಉನ್ನತಿಗೆ ಒಂದು ಬಲವಾದ ಆಧಾರ ಬೇಕಾಗುತ್ತೆ. ಹೀಗಾಗಿ ಭಗವದ್ ಆರಾಧನೆ. ಯಾಕೆ ಅಂತಂದರೆ ಜೀವನವನ್ನು ಡಿ ವಿ ಜಿಯವರ ಮಾತು ನೆನಪಾಗುತ್ತೆ. ಅದು ಕ್ಷುಲ್ಲ ಭಾವದಂ ಬಿಡಿಸಿ, ಸಣ್ಣ ಭಾವನೆಯನ್ನು ಬಿಡಿಸಿ ಮೇಲ್ವೊಯ್ಯುತ್ತೆ. ನಮ್ಮ ಮನಸ್ಸನ್ನು ಉತ್ಕರ್ಷ ಮಾಡುತ್ತೆ, ಎಲಿವೇಟ್ ಮಾಡುತ್ತೆ. ಭಗವಂತನ ಆರಾಧನೆ ಅಂತಕ್ಕಂಥದ್ದು ಹಾಗೆ ನಮಗೆ ಉನ್ನತಿಯ ಮಾರ್ಗವನ್ನು ಸೂಚಿಸುತ್ತೆ. ಈ ಕಾರಣದಿಂದಾಗಿ ಆರಾಧನೆಗಳು, ಭಗವಂತನ ಸಾಮೀಪ್ಯ, ಭಗವಂತನ ಪೂಜೆ, ದರ್ಶನ ಇವುಗಳೆಲ್ಲ ನಮಗೆ ಕೊಡ್ತಕ್ಕಂಥ ಭಾವೋನ್ನತಿ ಅಂತ ಕರೀತಾರೆ. ಹೀಗಾಗಿ ನಾವಲ್ಲಿ ಹೋದಾಗ ಒಂದು ದೊಡ್ಡ ಸಮಾಧಾನ ಬೇರೆ ಯಾರು ಕೊಡಲಿಕ್ಕೆ ಸಾಧ್ಯ? ದೇವಸ್ಥಾನಕ್ಕೆ ನೀವು ಹೋದರೆ ಅಲ್ಲಿನ ವಾತಾವರಣ, ಅಲ್ಲಿನ ಮಂತ್ರಘೋಷ, ಅಲ್ಲಿನ ತೀರ್ಥ, ಪ್ರಸಾದ ಇವುಗಳಲ್ಲಿ ಎಂಥ ವಿಶ್ವಾಸ ಇದೆ ನಮಗೆ. ನಾವು ಈ ವಿಶ್ವಾಸವನ್ನು ಇನ್ನೆಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ? ಯಾವ ವಿಜ್ಞಾನ ಕೊಡಲಿಕ್ಕೆ ಸಾಧ್ಯ? ನಾವು ಹಾಸ್ಪಿಟ್ಲಿಗೆ ಹೋದರೆ ಒಂದು ಟ್ರೀಟ್ಮೆಂಟ್ ಕೊಡ್ತಾರೆ, ಯಾವುದೋ ಒಂದು ಕಾಯಿಲೆಗೆ ಔಷಧಿ ಕೊಡ್ತಾರೆ ನಿಜ. ಆದರೆ ಮನಸ್ಸಿಗೆ ಆದಂಥ ನೋವಿಗೋ ವ್ಯಥೆಗೋ ಅದಕ್ಕೆ ಚಿಕಿತ್ಸೆಗಳು ಫಲಕಾರಿಯಾಗೋದಿಲ್ಲ. ಈ ದೇಹವನ್ನು ಸರಿಪಡಿಸಬಹುದು, ಕೆಲವೊಮ್ಮೆ ಸರಿಪಡಿಸಿದ ಆಗದೆ ಹೋಗಬಹುದು. ಆದರೆ ಅಲ್ಲಿ ಸಾನ್ನಿಧ್ಯದಲ್ಲಿ ಒಂದು ಸಮಾಧಾನ ಸಿಗುತ್ತೆ, ಒಂದು ಶಾಂತಿ ಸಿಗುತ್ತೆ. ಬೇರೆ ಯಾರೂ ಕೊಡದೇ ಇರತಕ್ಕಂಥ, ಎಷ್ಟೋ ಬಾರಿ ನಮ್ಮ ಕಿವಿ ಕೇಳಿಸಲ್ಲ, ನಮಗೆ ಕಣ್ಣಿಗೆ ಕಾಣಿಸಲ್ಲ, ಆದರೆ ಒಂದು ಸಮಾಧಾನ ಮನಸ್ಸಿನೊಳಗೆ ಉತ್ಪತ್ತಿಯಾಗಿರುತ್ತೆ. ಅದು ನಮ್ಮ ಮನೆಯಲ್ಲಿ ನೀವು ಮಾಡುವ ಪೂಜೆಯಲ್ಲೂ ಸಿಗಬಹುದು. ನೀವು ಭಗವಂತನನ್ನು ವಿವಿಧ ಬಗೆಗಳಲ್ಲಿ ಅಲಂಕಾರ ಮಾಡ್ತೀರಲ್ವ, ವಿವಿಧ ಬಗೆಗಳಲ್ಲಿ ಯಾವುದೋ ಒಂದು ನೈವೇದ್ಯವನ್ನು, ಮತ್ತೊಂದು ಸೇವೆಯನ್ನು ಮಾಡುವ ಆ ಕೈಂಕರ್ಯ ಇದೆಯಲ್ಲ, ಆ ಕಾರ್ಯ ಇದೆಯಲ್ಲ, ಅವನಿಗಾಗಿ ನಾನು ಮಾಡಿದೆ ಅಂತಕ್ಕಂಥದ್ರಲ್ಲಿ ಒಂದು ತೃಪ್ತ ಭಾವ ಉಂಟಾಗುತ್ತೆ. ಅದು ಬೇರೆ ಎಲ್ಲೂ ಸಿಗದೇ ಇರತಕ್ಕಂಥದ್ದು. ಯಾವ ವ್ಯಕ್ತಿಗಳಲ್ಲಿ ಇದನ್ನು ಅರಸಿ ಹೋದರೆ ಸಿಗಲ್ಲ. ಮನುಷ್ಯ ಕೇಡನ್ನು ಬಯಸಬಹುದು, ಅಥವಾ ನಮ್ಮಿಂದ ಆಗ್ತಕ್ಕಂಥ ಯಾವುದೋ ಸಲಹೆಯನ್ನು, ಉಪಕಾರವನ್ನು ಪಡೆದು ಅವನು ಸಂತೋಷ ಪಡಬಹುದು. ಆದರೆ ನಾನು ಯಾರಿಂದಲೂ ಏನೂ ಪಡೆದೇ ಇರತಕ್ಕಂಥ ಒಂದು ಆತ್ಮತೃಪ್ತಿ, ಸಮಾಧಾನವನ್ನು ಒಂದು ಪೂಜೆಯಲ್ಲಿ ಕಾಣಲಿಕ್ಕೆ, ಒಂದು ಸ್ತುತಿಯಲ್ಲಿ, ಸ್ತೋತ್ರಗಳಲ್ಲಿ ಹೇಳಿಕೊಂಡಾಗ ಬರತಕ್ಕಂಥದ್ರಲ್ಲಿ ಕಾಣಲಿಕ್ಕೆ ಅವಕಾಶ ಇದೆ. ಹೀಗಾಗಿ ನಾವು ಪ್ರತಿ ದಿವಸ ಒಂದಲ್ಲ ಒಂದು ದೇವತೆಯ ಆರಾಧನೆ ಅಂತಂದರೆ ಒಂದಲ್ಲ ವಿವಿಧ ಬಗೆಗಳಿದ್ದಾಗ ನಮಗೂ ಬೋರ್ ಆಗೋದಿಲ್ಲ. ಈಶ್ವರನ ಪೂಜೆನೇ ಮಾಡ್ತಾಯಿದ್ದೀನಿ ಪ್ರತಿ ದಿವಸ, ಅದೊಂದು ಬೋರು. ಅಥವಾ ಸಂತೋಷ ಅದಿಲ್ಲಪ್ಪ, ನನಗೆಲ್ಲ ಸರ್ವವನ್ನು ಅದನ್ನೇ ಪ್ರತಿ ದಿವಸ ನಾನು ಅದರಲ್ಲೇ ಕಾಣ್ತೀನಿ ಅಂದರೆ ಬಹಳ ದೊಡ್ಡವರು ಅವರು. ವೈವಿಧ್ಯಗಳಿದ್ದಾಗ, ಮನಸ್ಸು ಹೊಸ ಹೊಸ ರೀತಿಯಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾಗ, ಆ ಸೇವೆಗಳಲ್ಲೇ ಬಗೆಗಳಿದ್ದಾಗ ಒಂದು ಈಶ್ವರನಿಗೆ ನಾವು ಮೊಸರನ್ನು ಸಮರ್ಪಣೆ ಮಾಡ್ತೀವಿ. ಅಮ್ಮನವರಿಗೆ ಆಗಲೇ ಪಾಯಸ ಅಂತ ಅಂತೀವಿ. ಸುಬ್ರಹ್ಮಣ್ಯ ಸ್ವಾಮಿಗೆ ಸ್ವಲ್ಪ ಕೊಬ್ಬರಿ, ಕಲ್ಸಕ್ಕರೆ ತೆಗೆದಿಡೋಣ, ಗಣಪತಿಗೆ ಒಂದು ಮೋದಕ ಮಾಡೋಣ. ಈ ಥರದ ಬಗೆಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡಾಗ ಅದು ಮನಸ್ಸಿಗೆ ಒಂದು ಹೊಸತನವನ್ನು, ಚೇತನವನ್ನು ತಂದುಕೊಡುತ್ತೆ. ಮತ್ತು ಆ ಕಾರ್ಯಗಳಲ್ಲಿ ಯಾರೂ ಬಣ್ಣಿಸಲಾಗದ, ಯಾರೂ ಕೊಡಲಾಗದ ಒಂದು ತೃಪ್ತ ಭಾವ ನಮಗೆ ಅದು ತಂದುಕೊಡುತ್ತೆ. ಈ ಕಾರಣದಿಂದಾಗಿ ಪೂಜೆಗಳು ನಮಗೆ ಆತ್ಮೋನ್ನತಿಗೆ, ನಮ್ಮ ಬದುಕಿನ ಉನ್ನತಿಗೆ ಅದು ಮಹಾ ಸಾಧನಗಳಾಗಿ ನಿಲ್ತವೆ. ಈ ಕಾರಣದಿಂದ ಪ್ರತಿ ದಿವಸದ ಪೂಜೆ ಒಂದು ಸ್ವಲ್ಪ ಹೊತ್ತಾದರೂ, ಒಂದು 20 ನಿಮಿಷವಾದರೂ ನಾವು ನಮ್ಮ ಸಮಯವನ್ನು ಅಲ್ಲಿ ಮೀಸಲಿಟ್ಟು ಆ ಒಂದು ಆನಂದ ಯಾವುದು ಸಿಗುತ್ತೆ ಅದನ್ನು ನಾವು ಅನುಭವಿಸಬೇಕು. ಅದನ್ನು ನಾವು ಹೇಗಿತ್ತು ಅಂದರೆ ಹೇಳೋಕ್ಕಾಗಲ್ಲ. ಪೂಜೆ ಮಾಡಿದವರಿಗೆ, ಸ್ತೋತ್ರ ಹೇಳ್ಕೊಂಡವರಿಗೆ ಅದರ ರುಚಿ ಗೊತ್ತಾಗುತ್ತೆ. ಅದು ಇಂದ್ರಿಯಾತೀತವಾದ ರುಚಿ. ನಾಲಿಗೆ ಯಾವುದೋ ಒಂದು ಆಹಾರದ ಒಂದು ಏನೋ ಸಿಹಿ ಹಾಕ್ಕೊಂಡೆ ಬಾಯಿಗೆ, ಅದು ರುಚಿ ಅಷ್ಟೇ ಅದು. ಆದರೆ ಭಗವಂತನ ಕೈಂಕರ್ಯ, ಆ ಸೇವೆಯ ರುಚಿ ಇದೆಯಲ್ಲ,
ಅದು ನಾನು ಹೇಳೋಕ್ಕಾಗಲ್ಲ. ಅದನ್ನು ಅನುಭವಿಸಿ ಮನಸ್ಸಿಗೆ ಒಂದು ಭಾವೋನ್ನತಿ ಉಂಟಾಗುತ್ತೆ. ಆ ಫೀಲ್ ಅದು ಎಲ್ಲರಿಗೆ ಸಿಗಬೇಕು. ಅದು ಈ ದಿವಸ ಅಮ್ಮನವ್ರ ಪ್ರಾರ್ಥನೆಯಿಂದ ಲಲಿತಾ ಸಹಸ್ರನಾಮ ಹೇಳ್ಕೊಳ್ತಿರೋ ಅಥವಾ ಸುಬ್ರಹ್ಮಣ್ಯ ಅಷ್ಟೋತ್ತರ ಹೇಳ್ಕೊಳ್ತಿರೋ ಅದು ನಿಮಗೆ ಬಿಟ್ಟಿದ್ದು. ಅದರಲ್ಲಿ ಆ ಟೇಸ್ಟನ್ನು ನೀವು ಅನುಭವಿಸಿ ಆ ರೀತಿಯಲ್ಲಿ ಪೂಜೆ ಮಾಡಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ ತಿಳಿಸ್ಕೊಟ್ರಿ. ಈಗ ಸಂದೇಶಗಳ ಕಡೆ ಗಮನ ಹರಿಸೋಣ. ಮೊದಲ ಸಂದೇಶ ಮನ್ನಾಜಿ ರಾವ್ ಬೆಂಗಳೂರಿಂದ. ಇವರು ಹುಟ್ಟಿದ ದಿನಾಂಕ 22/5/1962, ಹುಟ್ಟಿದ ಸಮಯ 7 AM. ಇವರ ಪ್ರಶ್ನೆ ಆರೋಗ್ಯ ಮತ್ತು ವ್ಯವಹಾರದ ಬಗ್ಗೆ ತಿಳಿಸ್ಕೊಡಿ ಅಂತ. ಮನ್ನಾಜಿ ರಾವ್ ಅವರ ಪ್ರಶ್ನೆ ಒಂದು ಆರೋಗ್ಯ ಮತ್ತೊಂದು ವ್ಯವಹಾರ ಹೇಗಿದೆ ಅಂತ ನೋಡೋಣ. ನೋಡಿ, ತಮ್ಮದು ವೃಷಭ ಲಗ್ನವಾಗಿದೆ. ಲಗ್ನದ ಅಧಿಪತಿ ಶುಕ್ರ ಧನಸ್ಥಾನದಲ್ಲಿದ್ದಾನೆ, ಧನಾಧಿಪತಿ ಲಗ್ನದಲ್ಲಿದ್ದಾನೆ. ತುಂಬ ಒಳ್ಳೆಯದಲ್ವ? ಲಗ್ನಾಧಿಪತಿ ಧನಸ್ಥಾನದಲ್ಲಿರೋದು, ಧನಾಧಿಪತಿ ಲಗ್ನದಲ್ಲಿರೋದು, ಇದು ವ್ಯವಹಾರ ಮಾಡ್ತಕ್ಕಂಥವ್ರಿಗೆ ತುಂಬ ಒಳ್ಳೆಯದು. ಹೆಚ್ಚಿನ ಸಂಪತ್ತಿಗೆ ಒಂದು ದಾರಿ ಆಗುತ್ತೆ. ಮತ್ತು ಬೇರೆ ಇನ್ಯಾರು ಎಷ್ಟೋ ಬಾರಿ ನಾವು ಕೆಲಸ ಮಾಡಿದ್ದೋ, ನಾವು ವ್ಯವಹಾರ ಮಾಡಿದ್ದೋ, ಇನ್ನೊಬ್ಬರ ಪಾಲಾಗಿರುತ್ತೆ. ಕಷ್ಟಪಟ್ಟಿದ್ದು ನಾನು, ತಿಂತಾ ಇರೋದು ಅವನು ಅನ್ನೋ ಥರ ಆಗುತ್ತೆ. ಆದರೆ ಇದು ಹೇಗೆ ಅಂದರೆ, ಕಷ್ಟಪಟ್ಟಿದ್ದು ನಾನೇ, ಅನುಭವಿಸಿದ್ದು ನಾನೇ ಅನ್ನೋ ರೀತಿಯಲ್ಲಿ ಇದೆ ವ್ಯವಹಾರದಲ್ಲಿ. ಪ್ರಸ್ತುತ ಕಾಲವನ್ನು ನೋಡೋಣ. ಈಗ ತಮಗೆ ನಡೀತಾ ಇರತಕ್ಕಂಥದ್ದು ನೋಡಿ, ರಾಹು ಬೃಹಸ್ಪತಿ ಸಂಧಿಶಾಂತಿ ನಡೀತಾ ಇದೆ. ಸಂಧಿಶಾಂತಿ ದಯವಿಟ್ಟು ಮಾಡಿಸಿ. ಸಂಧಿಶಾಂತಿಯಲ್ಲಿ ಏನಾಗುತ್ತೆ ನೋಡಿ, ಹೀಗಿದೆ, ಒಳ್ಳೆಯ ಲಕ್ಷಣ ಇದೆ ಜಾತಕದಲ್ಲಿ, ಆದರೆ ಅದು ಅನುಭವಕ್ಕೆ ಬರದೇ ಹೋಗಿಬಿಡುತ್ತೆ. ಹೀಗಾಗಿ ನೋಡಿ, ಅಕ್ಟೋಬರ್ ನಂತರದಲ್ಲಿ ಗುರು ಪ್ರಾರಂಭವಾಗುತ್ತೆ. ಅಲ್ಲಿಂದ ತುಂಬ ಚೆನ್ನಾಗಿದೆ. ತಾವು ವ್ಯವಹಾರದಲ್ಲಿ ಇತ್ಯಾದಿ ಅನುಕೂಲದ ಒಂದು ವಾತಾವರಣ. ಆರೋಗ್ಯದಲ್ಲೂ ಆರೋಗ್ಯದ ಸ್ವಲ್ಪ ವ್ಯತ್ಯಾಸ ಕಾಣಲಿಕ್ಕೆ ಅವಕಾಶ ಇದೆ, ಕಾರಣ ಸಂಧಿಶಾಂತಿ. ಹೀಗಾಗಿ ರಾಹು ಬೃಹಸ್ಪತಿ ಸಂಧಿಶಾಂತಿಯನ್ನು ಶೀಘ್ರದಲ್ಲಿ ಮಾಡಿಸಿ, ಒಳ್ಳೆಯದಾಗಲಿ. ಶಾಸ್ತ್ರಿಗಳ ಮುಂದಿನ ಸಂದೇಶ ಬೆಂಗಳೂರಿಂದ ವರ್ಷಿಣಿ. ಇವರು ಹುಟ್ಟಿದ ದಿನಾಂಕ 12/3/1999, ಹುಟ್ಟಿದ ಸಮಯ 6:45 PM. ಇವರ ಪ್ರಶ್ನೆ ಆರ್ಥಿಕ ಸಮಸ್ಯೆ, ಆರೋಗ್ಯ ಮತ್ತು ಭವಿಷ್ಯದ ಬಗ್ಗೆ ತಿಳಿಸ್ಕೊಡಿ ಅಂತ. ವರ್ಷಿಣಿಯವರ ಪ್ರಶ್ನೆ ಆರೋಗ್ಯ ಮತ್ತು ಹಣಕಾಸಿನ ವ್ಯವಹಾರದ ಬಗ್ಗೆ ಕೇಳಿದ್ರಲ್ವ, ಹೇಗಿದೆ ಅಂತ ನೋಡೋಣ. ನೋಡಿ, ತಮ್ಮ ಜಾತಕವನ್ನು ಪರಿಶೀಲಿಸಿದರೆ ಇದು ಕನ್ಯಾ ಲಗ್ನವಾಗಿದೆ. ಲಗ್ನದ ಅಧಿಪತಿ ಬುಧ ನಿಮಗೆ ಬಲಹೀನನಾಗಿದ್ದಾನೆ, ನೀಚನಾಗಿದ್ದಾನೆ. ನೀಚ ಭಂಗತೆಯೂ ಬಂದಿದೆ. ನೀಚ ಭಂಗ ರಾಜಯೋಗ ಅಂತ ಕರೀತಾರೆ. ಅಂಥದ್ದೊಂದು ಲಕ್ಷಣ ಚೆನ್ನಾಗಿದೆ. ಪ್ರಸ್ತುತ ಕಾಲವನ್ನು ನೋಡೋಣ. ಈಗ ತಮಗೆ ಕುಜದಶಿಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ಕೇತು ಭಕ್ತಿ. ಈಗ ನೋಡಿ, ಸೆಪ್ಟೆಂಬರ್ ನಂತರದಲ್ಲಿ ಧನಾಧಿಪತಿ ಕಾಲ ಶುರುವಾಗುತ್ತೆ. ಧನಾಧಿಪತಿ ಬಲಿಷ್ಠನಾಗಿದ್ದಾನೆ. ಒಂದು ಹಂಸಯೋಗ ಮತ್ತೊಂದು ಮಾಲವೀಯ ಯೋಗ, 2 ಯೋಗಗಳು ನಿಮ್ಮ ಜಾತಕದಲ್ಲಿದೆ. ಆ ಯೋಗ ಮಾಲವೀಯ ಯೋಗ ಇದೆಯಲ್ಲ, ಸುಖಭುಕ್ತ ಸುವಾಹನ ಯಶಾಹ ಅಂತ ಹೇಳುತ್ತೆ. ಶುಕ್ರ ಚೆನ್ನಾಗಿದ್ಬಿಟ್ರೆ ಸುಖವಾಗಿರ್ತಾರೆ ಅವರು ಕೂತಲ್ಲಿಗೆ ಬರುತ್ತೆ ಮೃಷ್ಟಾನ್ನ ಭೋಜನ. ಕೂತಲ್ಲಿಗೆ ಬಂದು ಹೋಗೋಣ, ಎಲ್ಲಿಗೆ ಹೋಗೋದೀಗ, ಅಲ್ಲಿಗೆ ಡ್ರೈವರ್ ಬಂದು ಕರ್ಕೊಂಡು ಹೋಗ್ತಾರೆ. ಆ ರೀತಿಯಲ್ಲಿ ಕೂತಲ್ಲೇ ಎಲ್ಲ ಆಗ್ತಕ್ಕಂಥ ಸಾಧ್ಯ ಚೆನ್ನಾಗಿದೆ ಇವರೇ. ಹೀಗಾಗಿ ಒಳ್ಳೆಯ ಯೋಗ ನಿಮಗೆ ಅಕ್ಟೋಬರಿಂದ ಶುರುವಾಗುತ್ತೆ. ಆದರೆ ಅಲ್ಲಿವರೆಗೆ ಸ್ವಲ್ಪ ತಾಳ್ಮೆ ಬೇಕು, ಸೆಪ್ಟೆಂಬರ್ ಕಳಿಬೇಕು. ಸೆಪ್ಟೆಂಬರ್ ನಂತರ ನಿಮಗೆ ಒಳ್ಳೆಯ ರಾಜಯೋಗ ಪ್ರಾರಂಭವಾಗುತ್ತೆ. ಜೀವನ ಚೆನ್ನಾಗಿರುತ್ತೆ. ವಿವಾಹಾದಿ, ಕುಟುಂಬ ಸೌಖ್ಯ, ಸೌಭಾಗ್ಯ, ಸಂಪತ್ತು ಅಂತೀವಲ್ಲ, ಆ ರೀತಿಯಲ್ಲಿ ಎಲ್ಲವೂ ಅನುಕೂಲಕರವಾಗಿದೆ. ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಮುಂದಿನ ಸಂದೇಶ ಬೆಳ್ತಂಗಡಿಯಿಂದ ಶಶಿಧರ. ಇವರು ಹುಟ್ಟಿದ ದಿನಾಂಕ 26/12/2008, ಹುಟ್ಟಿದ ಸಮಯ 7:05 AM. ಇವರ ಪ್ರಶ್ನೆ ಸೆಕೆಂಡ್ PU ನಂತರ ಯಾವ ವಿಷಯವನ್ನು ಆಯ್ಕೆ ಮಾಡ್ಕೋಬೇಕು ತಿಳಿಸ್ಕೊಡಿ ಅಂತ. ಶಶಿಧರ್ ಅವರ ಪ್ರಶ್ನೆ ಹೈಯರ್ ಸ್ಟಡೀಸ್ಗೆ ಯಾವ ಸಬ್ಜೆಕ್ಟ್ ಆಯ್ಕೆ ಮಾಡ್ಕೊಂಡ್ರೆ ಒಳ್ಳೆಯದು ಅಂತಲ್ವಾ? ಜಾತಕ ನೋಡೋಣ. ನೋಡಿ ತಮ್ಮದು ಧನು ಲಗ್ನವಾಗಿದೆ. ಲಗ್ನದಲ್ಲಿ ಭಾಗ್ಯಾಧಿಪತಿ ಹಾಗೂ ಕರ್ಮಾಧಿಪತಿ ರವಿ ಬುಧರು ಒಟ್ಟಾಗಿದ್ದಾರೆ, ತುಂಬ ಚೆನ್ನಾಗಿದ್ದಾರೆ. ಮೌಢ್ಯತೆ ಇದೆಯಾ ನೋಡೋಣ. ಮೌಢ್ಯನಾಗಿಲ್ಲ ಕೂಡ, ತುಂಬ ಚೆನ್ನಾಗಿದೆ. ರವಿ ಬುಧರು ಇದ್ದಾಗ ಅಲ್ಲಿ ಬುಧೇನ ನಿಪುಣಂ ಧೀಕೀರ್ತಿ ಸೌಖ್ಯಾನ್ವಿತಂ ಅಂತ ಹೇಳುತ್ತೆ. ಮತ್ತು ಕುಜನೂ ಇದ್ದಾನೆ, ಕುಜ ಉಚ್ಚಾಭಿಲಾಷಿ. ಹೀಗಾಗಿ ನೋಡಿ, ನೀವು ಮೆಡಿಕಲ್ ಫೀಲ್ಡ್ ಆಯ್ಕೆ ಮಾಡಿಕೊಂಡ್ರೆ ಸರ್ಜನ್ ಆಗಬಹುದು. ಒಳ್ಳೆಯ ರೀತಿಯಲ್ಲಿ ನೀವು MS ಮಾಡಲಿಕ್ಕೆ ಅವಕಾಶ ಇದೆ, ಪ್ರಯತ್ನ ಮಾಡಿ. ಇಲ್ಲ MD ಕೂಡ ಮಾಡಬಹುದು. ನೀವು ಐ ಸ್ಪೆಷಲಿಸ್ಟ್ ಆಗಲಿಕ್ಕೆ ಅವಕಾಶ ಇದೆ. ಮತ್ತು ಸ್ಕಿನ್ ಡಿಸೀಸ್, ಡಾಕ್ಟರ್ ಆಗ್ತಕ್ಕಂಥ ಡರ್ಮಟಾಲಜಿ ಅಂತ ಕರೀತಾರಲ್ಲ, ಅವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು ಅಧ್ಯಯನ ಮಾಡಲಿಕ್ಕೆ ತುಂಬ ಚೆನ್ನಾಗಿದೆ. ರವಿ ಉಧರಿದ್ರೆ ಮೆಡಿಕಲ್ ಫೀಲ್ಡಲ್ಲಿ ತುಂಬ ಚೆನ್ನಾಗಿರುತ್ತೆ. ಅತ್ಯುತ್ಕೃಷ್ಟವಾದ ಉನ್ನತವಾದ ಒಂದು ಸ್ಥಾನ ಪಡೀಲಿಕ್ಕೆ ಅವಕಾಶ ಇದೆ. ಚೆನ್ನಾಗಿದೆ, ಚೆನ್ನಾಗಿ ಓದಿ, ಒಳ್ಳೆಯದಾಗಲಿ. ಶಾಸ್ತ್ರಿಗಳ ಮುಂದಿನ ಸಂದೇಶ ಮುಖಪ್ಪ ಕರಿಯಪ್ಪ ಕೊಡದ್ ಅನವಟ್ಟಿಯಿಂದ. ಇವರು ಹುಟ್ಟಿದ ದಿನಾಂಕ 7/1/1964, ಹುಟ್ಟಿದ ಸಮಯ 7:30 PM. ಇವರ ಪ್ರಶ್ನೆ ಮನೆ ಹಾಗೂ ಖಾಲಿ ಜಾಗ ಮಾರಾಟ ಮಾಡೋ ನಿರ್ಧಾರ ಮಾಡಿದ್ದೀವಿ, ಇದಾಗುತ್ತಾ ಅಂತ ಕೇಳ್ತಿದ್ದಾರೆ.
ಮೂಕಪ್ಪ ಕರಿಯಪ್ಪ ಕೊಡದವರು ಪ್ರಶ್ನೆ ಅಲ್ವಾ. ಅವರು ಸೈಟ್ ಬಗ್ಗೆ ಮಾರಾಟ ಆಗ್ತಾ ಇಲ್ಲ ಏನು ಅಂತ ಕೇಳಿದ್ದಾರೆ. ನೋಡೋಣ. ನೋಡಿ ತಮ್ಮದು ಕರ್ಕಟಕ ಲಗ್ನವಾಗಿದೆ. ಲಗ್ನದಿಂದ ಚತುರ್ಥದಲ್ಲಿ ಚಂದ್ರನಿದ್ದಾನೆ, ಒಳ್ಳೆಯದು. ಪ್ರಸ್ತುತ ನಿಮಗೆ ಬುಧ ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ಚಂದ್ರನ ಕಾಲವೇ ನಡೀತಾ ಇದೆ. ಈಗ ಅವಕಾಶ ಇದೆ, ಆಗುತ್ತೆ, ಯೋಚನೆ ಮಾಡಿಬಿಡಿ. ಮುಂದಿನ ಮೇವರೆಗೂ ಅವಕಾಶ ಇದೆ, ಪ್ರಯತ್ನ ಮಾಡಿ, ಪ್ರಯತ್ನಕ್ಕೆ ಫಲ ಸಿಗುತ್ತೆ. ಆತಂಕ ಪಡುವ ಅವಶ್ಯಕತೆ ಇಲ್ಲ. ನನಗನ್ಸುತ್ತೆ ನವೆಂಬರ್ ವೇಳೆಗೆ ಈ ಒಂದು ಸಾಧ್ಯತೆ ತಾವು ಮಾರಾಟ ಮಾಡುವ ಅದರಿಂದ ಅನುಕೂಲ ಆಗುವ ಸಾಧ್ಯತೆ ಹೆಚ್ಚಾಗಿದೆ. ಹತ್ತಿರದಲ್ಲಿ ಯಾವುದಾದ್ರು ಮಹಾಲಕ್ಷ್ಮಿ ಸನ್ನಿಧಾನ ಇದ್ದರೆ ಮಹಾಲಕ್ಷ್ಮಿಗೆ ಸ್ವಲ್ಪ ಅವರೇ ಕಾಳನ್ನು ದಾನ ಮಾಡಿ. ಪ್ರತಿ ಶುಕ್ರವಾರ ಒಂದು 6 ತಿಂಗಳು ಮಾಡಿ. ಅದು ತುಂಬ ಸಹಾಯವಾಗುತ್ತೆ. ನಿಮ್ಮ ಯಾವ ಸಂಕಲ್ಪ ಇದೆ ಆ ಸಂಕಲ್ಪಕ್ಕೆ ಇನ್ನೊಬ್ಬರ ಒಂದು ಸಹಕಾರ ಸಿಕ್ಕು ಆ ಕೈಗೂಡುತ್ತೆ. ಒಳ್ಳೆಯದಾಗಲಿ. ಶಾಸ್ತ್ರಿಗಳ ಮುಂದಿನ ಸಂದೇಶ ಪದ್ಮಾವತಿ ಮೈಸೂರಿಂದ. ಇವರು ಹುಟ್ಟಿದ ದಿನಾಂಕ 12/6/1970 ಸಂಜೆ 5:30ರಿಂದ 6:30. ಇವರ ಪ್ರಶ್ನೆ ಆರೋಗ್ಯ ಮತ್ತು ಮನೆ ಕಟ್ಟುವ ಬಗ್ಗೆ ತಿಳಿಸಿ ಅಂತ. ಪದ್ಮಾವತಿಯವರ ಪ್ರಶ್ನೆ ಮನೆ ಕಟ್ಟೋದ್ರ ಬಗ್ಗೆನೇ ಕೇಳಿದ್ದಾರೆ ಅವರು ಕೂಡ. ಜಾತಕ ನೋಡೋಣ. ನೋಡಿ, ತಮ್ಮ ಜಾತಕವನ್ನು ಪರಿಶೀಲಿಸಿದರೆ ಇದು ವೃಶ್ಚಿಕ ಲಗ್ನವಾಗಿದೆ. ಲಗ್ನದಿಂದ ಚತುರ್ಥದಲ್ಲಿ ಚತುರ್ಥಾಧಿಪತಿ ಶನೈಶ್ಚರ ಬಲಹೀನನಾಗಿದ್ದಾನೆ. ಈಗ ಪ್ರಸ್ತುತ ನಿಮಗೆ ಶನಿ ದಶೆಯಲ್ಲಿ ಶನಿ ಭುಕ್ತಿ ನಡೀತಾ ಇದೆ. ಸ್ವಲ್ಪ ವೀಕ್ ಆಗಿದೆ. ಶನೈಶ್ಚರ ಬಲಹೀನನಾಗಿದ್ದಾಗ ಬಲವರ್ಜಿತಸ್ಯ ರಿಕ್ತ ಅಂತಕ್ಕಂಥದ್ದು ಶಾಸ್ತ್ರವಾಣಿ. ಹೀಗಾಗಿ ನಿಮಗೆ ಪ್ರಯತ್ನ ಪಟ್ಟರೆ ಆಗದೆ ಹೋಗುತ್ತೆ. ಹೀಗಾಗಿ ಈಗ ಈ ವಿಚಾರಕ್ಕೆ ನೀವು ಮನೆ ವಿಚಾರದಲ್ಲಿ ಎಷ್ಟು ನಿಮ್ಮ ಹೆಸರಿನಲ್ಲಿ ಆಗ್ತಾಯಿಲ್ಲ, ಬೇರೆ ಇನ್ಯಾರ್ದಾದರೂ ನಿಮ್ಮ ಮಕ್ಕಳ ಅವರ ಒಂದು ಜಾತಕದ ರೀತಿಯಲ್ಲಿ ಅಥವಾ ಅವರ ಹೆಸರಿನಲ್ಲಿ ನೋಡೋದು ತುಂಬ ಒಳ್ಳೆಯದು. ನಿಮ್ಮ ಹೆಸರಿಗೆ ಸ್ವಲ್ಪ ಈ ಮನೆಯ ಫಲ ಅನ್ನೋದು ಸ್ವಲ್ಪ ಕಡಿಮೆ ಇದೆ. ಇಲ್ಲದನ್ನು ನಾವು ಕೊರಗಬಾರ್ದು. ಇರುವ ಭಾಗ್ಯವನ್ನೆನೆದು ಬಾರೆನೆಂಬುದನ್ನು ಬಿಡು, ಹರುಷಕ್ಕಿದೆ ದಾರಿ ಅನ್ನೋದು ಟಿ ವಿ ಜಿಯವರ ಮಾತು. ಇದರಿಂದ ನಾವು ಈ ಮನೆ ವಿಚಾರ ಇತ್ಯಾದಿ ನಿಮಗೆ ಸ್ವಲ್ಪ ಕಷ್ಟ, ಅದರಿಂದ ಹೊರೆಯಾಗಿಬಿಡುತ್ತೆ. ಇನ್ಯಾರ್ದಾದ್ರೂ ಬೇರೆ ಹೆಸರಲ್ಲಿ ಪ್ರಯತ್ನ ಮಾಡಿ. ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, 12 ರಾಶಿಗಳ ಬಗ್ಗೆ ತಿಳಿಸ್ಕೊಡೋದಾದರೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ಮೇಷರಾಶಿಯಲ್ಲಿ ರವಿ, ಬುಧ ಮತ್ತು ಕುಜರ ಯುತಿಯನ್ನು ಕಾಣ್ತಾ ಇದ್ದೀವಿ. ಇನ್ನು ವೃಷಭ ರಾಶಿಯಲ್ಲಿ ಶುಕ್ರನ ಕಾಣ್ತಾ ಇದ್ದೀವಿ. ಮಿಥುನ ರಾಶಿಯಲ್ಲಿ ಗುರು, ಸಿಂಹರಾಶಿಯಲ್ಲಿ ಕೇತುವಿನ ಜೊತೆಗೆ ದಿವಸ ಮಾಂದ್ಯೋದಯಾಗಿದೆ. ಇನ್ನು ಕುಂಭರಾಶಿಯಲ್ಲಿ ರಾಹು ಜೊತೆಗೆ ಚಂದ್ರ ಸೇರಿದ್ದಾನೆ. ಇನ್ನು ಶನೈಶ್ಚರ ಇರತಕ್ಕಂಥದ್ದು ಮೀನರಾಶಿಯಲ್ಲಿ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿಯವರಿಗೆ ಈ ದಿವಸ ನಿಮಗೆ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಕಹಿ ಫಲ ಸೂಚಿಸ್ತಾ ಇದೆ. ಅವರ ಒಂದು ಚಟುವಟಿಕೆಗಳು, ಅವರ ವರ್ತನೆಗಳು ಇವೆಲ್ಲ ನಿಮಗೆ ಸ್ವಲ್ಪ ಕಿರಿಕಿರಿ ಮಾಡುತ್ತೆ. ಆದರೆ ಈ ದಿವಸ ವೃತ್ತಿಯಲ್ಲಿ ಸಹಕಾರ ಇದೆ. ಔಷಧ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ಈ ಪೆಸ್ಟಿಸೈಡ್ಸ್ ಅಂತೀವಲ್ಲ, ಕ್ರಿಮಿನಾಶಕ ಇತ್ಯಾದಿ ಅಂಥ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ, ಅಂಥ ವ್ಯಾಪಾರಿಗಳಿಗೆ ಹೆಚ್ಚಿನ ಅನುಕೂಲ ಸೂಚಿಸ್ತಾ ಇದೆ. ಕುಟುಂಬ ಸೌಖ್ಯ ಇದೆ. ಹೆಣ್ಣು ಮಕ್ಕಳಿಗೆ ಮನೆಯಲ್ಲಿ ಮಾತು ಮೃದುವಾಗಿರುತ್ತೆ, ಮೃದು ಮಾತಿನಿಂದ ಕಾರ್ಯ ಸಾಧನೆ ಸೂಚಿಸ್ತಾ ಇದೆ ಇತ್ಯಾದಿ ಅತ್ಯಂತ ಶುಭ ಫಲಗಳು ಅನೇಕ ಇದೆ. ಈಗ ಈ ಮಕ್ಕಳ ತೊಡಕು ನಿವಾರಣೆ ಇವುಗಳಿಗೆ ಲಲಿತಾ ಪ್ರಾರ್ಥನೆ, ಲಲಿತಾ ಸಹಸ್ರನಾಮ ಅಥವಾ ಯಾದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಈ ಮಂತ್ರ ಹೇಳ್ಕೊಳ್ಳಿ. ಇನ್ನು ವೃಷಭ ರಾಶಿಯವರಿಗೆ ವೃತ್ತಿಯಲ್ಲಿ ದಿವಸ ಸ್ವಲ್ಪ ಕಿರಿಕಿರಿ ಇದೆ. ಈ ದಿವಸ ಮತ್ತು ನಾಳೆ 2 ದಿವಸ ಸ್ವಲ್ಪ ಮನಸ್ಸಿಗೆ ಕಿರಿಕಿರಿ ಆಗುವ ಲಕ್ಷಣ ಇದೆ. ಇನ್ನು ಉಳಿದ ಹಾಗೆ ಈ ದಿವಸ ನಿಮಗೆ ಪ್ರಯಾಣದಲ್ಲೂ ಅಷ್ಟೇ ಸ್ವಲ್ಪ ತೊಂದರೆ ಸೂಚಿಸ್ತಾ ಇದೆ. ಎಲ್ಲೋ ಟ್ರೆಕ್ಕಿಂಗು ಮತ್ತೊಂದು ಈ ಥರ ಹೋಗಿದ್ದರೆ ತುಂಬ ಹುಷಾರು, ಜಾರಿ ಬಿದ್ದುಬಿಡ್ತಕ್ಕಂಥದ್ದು, ತೊಂದರೆ, ವಿಷಜಂತುಗಳ ಭಯ ಕೂಡ ಇದೆ. ಹೀಗಾಗಿ ಹಾವು ಮತ್ತೊಂದು ಮಗದೊಂದು ತುಂಬ ಹುಷಾರಾಗಿರಿ. ಮತ್ತು ಈ ದಿವಸ ನಿಮಗೆ ಮನೆಯಲ್ಲಿ ಕುಟುಂಬ ಸೌಖ್ಯ ಚೆನ್ನಾಗಿದೆ. ಬ್ಯಾಂಕುಗಳಲ್ಲಿ ಕೆಲಸ ಅನುಕೂಲಕರವಾಗಿರ್ತದೆ. ಈ ದಿವಸ ಸರ್ಕಾರಿ ನೌಕರಿ, ಸರ್ಕಾರಿ ಕೆಲಸಗಳು ಇತ್ಯಾದಿ ಸಹಾಯ ಆಗ್ತಕ್ಕಂಥ ಸಾಧ್ಯತೆ ಖಂಡಿತ ಇದೆ. ಈ ದಿವಸ ನಿಮಗೆ ಪ್ರಾರ್ಥನೆಗೆ ನೀವು ಗಣಪತಿ ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನು ಮಿಥುನ ರಾಶಿಯವರಿಗೆ ಈ ದಿವಸ ಕೆಲಸಗಳಲ್ಲಿ ತುಂಬ ಚೆನ್ನಾಗಿದೆ. ಸೀನಿಯರ್ಸಿಂದ ಸಹಾಯ ಸಹಕಾರ ಅನುಕೂಲ ಉಂಟಾಗುತ್ತೆ. ಈ ದಿವಸ ಕುಟುಂಬದಲ್ಲಿ ಸ್ವಲ್ಪ ತಾಯಿ ಜೊತೆಗೇನೋ ಒಂದು ಮನಸ್ತಾಪ, ಏನೋ ಒಂದು ರೀತಿಯ ಅಸಮಾಧಾನ ಸೂಚಿಸ್ತಾ ಇದೆ ತಾಯಿ ಮಕ್ಕಳಲ್ಲಿ. ಇನ್ನು ಈ ದಿವಸ ಸಹೋದರಲ್ಲೂ ಅಷ್ಟೇ, ಸಹೋದರರು ಸೇವಕರಲ್ಲಿ ಸ್ವಲ್ಪ ಅಸಮಾಧಾನ, ಕಿರಿಕಿರಿ, ಜಗಳ. ಮನೆ ಕೆಲಸದವರು ಬಂದಿರ್ತಾರೆ, ಅವರ ಹತ್ರನೇ ಏನೋ ಒಂದು ಕಿರಿಕಿರಿ ಆಗೋ ಸಾಧ್ಯತೆ ಸೂಚಿಸ್ತಾ ಇದೆ. ಇನ್ನು ಉಳಿದ ಹಾಗೆ ದಿವಸ ಬಂಧುಗಳಿಂದ ಸ್ವಲ್ಪ ಸಹಾಯ ಅನುಕೂಲ ಇತ್ಯಾದಿ ಕಾಣ್ತೀರ.
ಈ ದಿವಸ ಪ್ರಾರ್ಥನೆಗೆ ಆಂಜನೇಯನ ಪ್ರಾರ್ಥನೆ ಮಾಡಿ. ಇನ್ನು ಕರ್ಕಟಕ ರಾಶಿ. ಕರ್ಕಟಕ ರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲಿ ಒಂದು ಬಲ, ಒಂದು ಶಿಸ್ತಿನ ಒಂದು ಕೆಲಸ, ಇದೆಲ್ಲ ಚೆನ್ನಾಗಿದೆ. ಇನ್ನು ಹಾಲು ಹೈನು ಕ್ಷೇತ್ರದವರಿಗೆ ತುಂಬ ಚೆನ್ನಾಗಿದೆ. ಮುಖ್ಯವಾಗಿ ವಸ್ತ್ರಾಭರಣ, ವಸ್ತ್ರಾಲಂಕಾರ ಈ ಕ್ಷೇತ್ರದವರಿಗೆ ತುಂಬ ಚೆನ್ನಾಗಿದೆ. ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಸೂಚಿಸ್ತಾ ಇದೆ. ಆಹಾರ ವ್ಯತ್ಯಾಸದಿಂದ ಆರೋಗ್ಯ ವ್ಯತ್ಯಾಸ ಇದನ್ನು ಸೂಚಿಸ್ತಾ ಇದೆ. ಹೀಗಾಗಿ ಆಹಾರದ ಕಡೆಗೂ ಗಮನ ಬೇಕು. ಆರೋಗ್ಯ ಕ್ಷೀಣವಾದರೆ ಸ್ವಲ್ಪ ಬೇಗ ತಪಾಸಣೆ ಮಾಡೋದು ಅದು ಒಳ್ಳೆಯದು. ದುರ್ಗಾ ಕವಚ ಹೇಳ್ಕೊಳ್ಳಿ, ದುರ್ಗಾ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ, ಅದು ತುಂಬ ಒಳ್ಳೆಯದು. ಇನ್ನು ಸಿಂಹರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ತುಂಬ ಅನುಕೂಲಕರವಾಗಿದೆ. ಸ್ತ್ರೀಯರಿಗೆ ಸಹಾಯ ಸಹಕಾರಗಳು ಸಿಗುತ್ತೆ. ಮತ್ತು ಈ ದಿವಸ ಅನುಕೂಲ, ಹಿರಿಯರ ಗುರು ಸಮಾನರಿಂದ, ದೊಡ್ಡವರಿಂದ ಮಾರ್ಗದರ್ಶನ ಸಿಗ್ತಕ್ಕಂತಹ ಸಾಧ್ಯತೆ ಚೆನ್ನಾಗಿದೆ. ಆದರೆ ಆರೋಗ್ಯ ಹಾನಿ ಇದೆ. ಮತ್ತು ಸಂಗಾತಿಯ ಜೊತೆಗೆ ಮನಸ್ತಾಪ, ಸ್ತ್ರೀ ಪುರುಷರಲ್ಲಿ ಭಿನ್ನಾಭಿಪ್ರಾಯಗಳು ಬರತಕ್ಕಂಥದ್ದು, ಮನಸ್ಸಿಗೆ ಬೇಸರ ಉಂಟಾಗುವ ಸಾಧ್ಯತೆ ಇದನ್ನು ಸೂಚಿಸ್ತಾ ಇದೆ. ಇದಕ್ಕೆ ತಪ್ಪದೆ ಶಿವಪಾರ್ವತಿಯರ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಶಿವಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಯಾವುದೂ ಆಗುತ್ತೆ ಅದು ಮಾಡಿ. ಇನ್ನು ಕನ್ಯಾ ರಾಶಿಯವರಿಗೆ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ. ಕೆಲಸ ಕಾರ್ಯಗಳಲ್ಲಿ ಈ ದಿವಸ ನೀವು ಮಾಡಿದ ಕೆಲಸ ಇನ್ನೊಬ್ಬರಿಗೆ ಆದರ್ಶವಾಗಿ ಉಳಿಯುತ್ತೆ. ಆ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ಮತ್ತು ಈ ದಿವಸ ನಿಮಗೆ ಸಂಗಾತಿಯ ಸಹಕಾರ ತುಂಬ ಚೆನ್ನಾಗಿರ್ತದೆ. ಅನ್ಯೋನ್ಯತೆ, ಪ್ರೀತಿ, ವಿಶ್ವಾಸಗಳು ಚೆನ್ನಾಗಿದೆ. ಮತ್ತು ಈ ದಿವಸ ನಷ್ಟ, ಯಾವುದೇ ಅಂಥ ಪ್ರಮಾದ ನಷ್ಟ ಇಲ್ಲ, ನಷ್ಟಗಳಿಲ್ಲದ ದಿವಸ. ಮತ್ತು ಈ ದಿವಸ ನಿಮಗೆ ಸ್ವಲ್ಪ ವ್ಯಯವನ್ನು ಸೂಚಿಸ್ತಾ ಇದೆ. ಸ್ವಲ್ಪ ಅಲೆದಾಟ, ವ್ಯಯ ಸೂಚಿಸ್ತಾ ಇದೆ. ಹುಷಾರು. ಪ್ರಾರ್ಥನೆಗೆ ಈ ದಿವಸ ನೀವು ಕೂಡ ಶಿವನ ಆರಾಧನೆ ಮಾಡಿ. ಇನ್ನು ತುಲಾರಾಶಿಯವರಿಗೆ ಈ ದಿವಸ ನೋಡಿ, ನಿಮಗೆ ದೈವಾನುಕೂಲ ತುಂಬ ಚೆನ್ನಾಗಿದೆ. ಶುಭ ಕಾರ್ಯಗಳು, ಸಮಾರಂಭ ಮತ್ತೊಂದು ಇಂಥ ಚಟುವಟಿಕೆಗಳಲ್ಲಿ ನೀವು ಪಾಲ್ಗೊಳ್ತಕ್ಕಂಥ ಸಾಧ್ಯತೆ. ಮತ್ತು ನೀವು ಯಾವ ಕೆಲಸಕ್ಕೆ ಹೋಗಬೇಕಾಗಿಲ್ಲ, ಒಂದು ಫೋನ್ ಕಾಲೋ ಮತ್ತೊಂದೋ ಇವುಗಳಿಂದಲೇ ನಿಮಗೆ ಹೆಚ್ಚಿನ ಲಾಭ ಇತ್ಯಾದಿ ಕಾಣ್ತಕ್ಕಂಥದ್ದು. ಒಂದು ಸಣ್ಣ ಕೆಲಸದಿಂದ ಹೆಚ್ಚಿನ ಲಾಭ ಗಳಿಕೆ, ಅದು ಚೆನ್ನಾಗಿದೆ ಈ ದಿವಸ. ಮತ್ತು ಈ ದಿವಸ ವ್ಯವಹಾರಗಳಲ್ಲಿ, ಅದರಲ್ಲೂ ಪ್ಯಾರಾಮೆಡಿಕಲ್ ಕ್ಷೇತ್ರದವರಿಗೆ ತುಂಬ ಚೆನ್ನಾಗಿದೆ. ಮೆಡಿಕಲ್ ಫೀಲ್ಡ್ ಅವರಿಗೆ ಮತ್ತು ಈ ಎಲೆಕ್ಟ್ರಿಕ್ ಕ್ಷೇತ್ರಗಳವರಿಗೆ ತುಂಬ ಚೆನ್ನಾಗಿದೆ. ಹೆಚ್ಚಿನ ಸಂಪಾದನೆಗೆ ಅವಕಾಶ ಇದೆ ಈ ದಿವಸ. ಮತ್ತು ಈ ನಿಮಗೂ ಕೂಡ ನಷ್ಟದ ಪ್ರಮಾದ ಇಲ್ಲ ಈ ದಿವಸ. ಆದರೆ ಆಲೋಚನೆ ಸ್ವಲ್ಪ ಹೆಚ್ಚು ಚಿಂತೆ ಮಾಡೋ ಸಾಧ್ಯತೆ ಇದೆ. ಇದಕ್ಕೆ ಲಲಿತಾ ಮಂತ್ರ ಹೇಳ್ಕೊಳ್ಳಿ, ಲಲಿತಾ ಸಹಸ್ರನಾಮ ಹೇಳ್ಕೊಂಡ್ರೆ ಬಹಳ ಒಳ್ಳೆಯದು. ವೃಶ್ಚಿಕ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಸ್ವಲ್ಪ ಕಿರಿಕಿರಿ ಲಕ್ಷಣ ಇದೆ. ಕೆಲಸಗಳು ಪೂರ್ಣ ಆಗೋದಿಲ್ಲ, ಅರ್ಧಕ್ಕೆ ನಿಂತು ಬಿಡೋ ಸಾಧ್ಯತೆ ಅದನ್ನು ಸೂಚಿಸ್ತಾ ಇದೆ. ತಲೆ ಕೆಟ್ಟು ಹೋಗುತ್ತೆ. ಇಡೀ ದಿವಸ ಕೆಲಸ ಹಾಳಾಯ್ತಲ್ಲಪ್ಪ ಅಂತ ಒಂದು ಬೇಸರ ಆ ಥರದ್ದಿದೆ. ಮತ್ತು ಪ್ರಯಾಣದಲ್ಲಿ ತೊಂದರೆ ಸೂಚಿಸ್ತಾ ಇದೆ. ಹೃದ್ರೋಗಗಳು, ಶ್ವಾಸಕೋಶ ಸಂಬಂಧಿ ತೊಂದರೆ ಆಗೋ ಸಾಧ್ಯತೆ, ವಾಟರ್ ಇನ್ಫೆಕ್ಷನ್ಗಳಾಗೋ ಸಾಧ್ಯತೆ ಇದೆ. ಹುಷಾರು. ಮತ್ತು ಈ ದಿವಸ ಸ್ನೇಹಿತರ ಜೊತೆಗೆ ಜಗಳ, ಘರ್ಷಣೆ ಇದು ಸೂಚಿಸ್ತಾ ಇದೆ. ಇದೆಲ್ಲದರ ನಿವಾರಣೆಗೆ ದುರ್ಗಾ ಸನ್ನಿಧಾನದಲ್ಲಿ ಕ್ಷೀರಾಭಿಷೇಕ ಮಾಡಿಸೋದು, ಗಣಪತಿ ಪ್ರಾರ್ಥನೆ ಮಾಡಿಕೊಳ್ಳೋದು, ಎರಡೂ ಮಾಡಿ. ಇನ್ನು ಧನುರಾಶಿಯವರಿಗೆ ದಿವಸ ಕೆಲಸಗಳಲ್ಲಿ ತುಂಬ ಅನುಕೂಲದ ಫಲ ಇದೆ. ಮೆಡಿಕಲ್ ಫೀಲ್ಡ್ ಅವರಿಗೆ ತುಂಬ ಚೆನ್ನಾಗಿದೆ. ರಾಜಕಾರಣ, ರಾಜಕೀಯ, ಜನಸೇವೆ ಇಂಥ ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ ಹೆಚ್ಚಿನ ಅನುಕೂಲ. ಪ್ರತಿಭಾಶಕ್ತಿ, ಜಾಣ್ಮೆ ಅದು ಚೆನ್ನಾಗಿದೆ. ಆದರೆ ಥ್ರೋಟ್ ಇನ್ಫೆಕ್ಷನ್ ಇದೆ, ಕಿವಿ ಸಮಸ್ಯೆಗಳು ಸೂಚಿಸ್ತಾ ಇದೆ. ಕೊರಳ ಬಾಧೆ, ಕತ್ತೆಳ್ಕೊಂಡ್ಬಿಡುತ್ತೆ, ಆ ಥರದ್ದು ಸೂಚಿಸ್ತಾ ಇದೆ. ಹುಷಾರು. ಮತ್ತು ಈ ದಿವಸ ತಂದೆ ಮಕ್ಕಳಲ್ಲೂ ಸ್ವಲ್ಪ ಮನಸ್ತಾಪಗಳನ್ನು ಸೂಚಿಸ್ತಾ ಇದೆ. ಈ ದಿವಸ ದುರ್ಗಾ ಕವಚ ಹೇಳ್ಕೊಳ್ಳಿ. ಮಕರಾಶಿಯವರು ಈ ದಿವಸ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ. ಪ್ರತಿಭಾ ಜಾಣ್ಮೆಯಿಂದ ಈ ದಿವಸ ಕಾರ್ಯಕೌಶಲ್ಯದಿಂದ ಕೆಲಸ ಮಾಡ್ತೀರಾ ಮತ್ತು ಪ್ರಶಂಸೆಗೆ ಗುರಿಯಾಗ್ತೀರಾ. ಕಲಾವಿದರಿಗೆ ತುಂಬ ಚೆನ್ನಾಗಿದೆ. ನಿಮಗೆ ಈ ದಿವಸ ವಸ್ತು ಕಳೆದು ಹೋಗ್ತಕ್ಕಂಥ ಸಾಧ್ಯತೆ. ಹುಷಾರು. ಇನ್ನು ಕುಟುಂಬದಲ್ಲಿ ಸ್ವಲ್ಪ ಮನಸ್ತಾಪಗಳು, ಸ್ತ್ರೀಯರ ನಡುವೆ ಭಿನ್ನಾಭಿಪ್ರಾಯಗಳು, ಜಗಳಗಳು ಇಂತಹ ಸಾಧ್ಯತೆ ಸೂಚಿಸ್ತಾ ಇದೆ. ಹೀಗಾಗಿ ತಪ್ಪದೇ ಈ ದಿವಸ ನೀವು ಕೂಡ ಅಮ್ಮನವರ ಸನ್ನಿಧಾನದಲ್ಲಿ ಕ್ಷೀರಾಭಿಷೇಕ ಮಾಡಿಸಿ ತೀರ್ಥ ಸೇವನೆ ಮಾಡಿ. ಇನ್ನು ಕುಂಭರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ, ಅನುಕೂಲ. ಮತ್ತು ಮುಖ್ಯವಾಗಿ ಸೇವಕರು, ಸಹಾಯಕರು ಇಂಥವರಿಂದ ಹೆಚ್ಚಿನ ಅನುಕೂಲ. ಸಹೋದರರಲ್ಲಿ ಸಾಮರಸ್ಯ ಮತ್ತು ಉತ್ಸಾಹ, ಉದಾರತೆ. ಯಾರಿಗಾರು ಏನೋ ಕೊಡಬೇಕು ಅಂದರೆ ಉದಾರ ಮನಸ್ಸು ಉಂಟಾಗ್ತಕ್ಕಂಥದ್ದು ಈ ದಿವಸ. ಇದೆಲ್ಲ ಇದೆ. ಆದರೆ ಆರೋಗ್ಯವೂ ವ್ಯತ್ಯಾಸ ಇದೆ, ಸಂಗಾತಿಯಲ್ಲೂ ಮನಸ್ತಾಪ ಇದೆ. ಹೀಗಾಗಿ ನೀವು ಕೂಡ ಶಿವಪಾರ್ವತಿಯರ ಪ್ರಾರ್ಥನೆ, ಪಾರ್ವತಿ ಪರಮೇಶ್ವರನ ಸ್ತುತಿ ಮಾಡೋದು ತುಂಬ ಒಳ್ಳೆಯದು ಈ ದಿವಸ. ಇನ್ನು ಮೀನರಾಶಿಯವರಿಗೆ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ. ಸಹೋದರಿಗಳ ಸಹಕಾರ, ಸ್ನೇಹಿತರ ಸಹಾಯ ತುಂಬ ಚೆನ್ನಾಗಿದೆ. ಪ್ರಯಾಣ, ಮನೋರಂಜನೆ, ಮನಸ್ಸಿಗೆ ಹಿತವಾದ ವಾತಾವರಣ ಅದೆಲ್ಲ ಇದೆ. ಹಣಕಾಸಿನ ಸಮೃದ್ಧಿಯೂ ಇದೆ ಈ ದಿವಸ, ಸಂಶಯ ಇಲ್ಲ. ಆದರೆ ಸ್ತ್ರೀಯರಿಗೆ ಅತಿ ವ್ಯಯ,
ಮತ್ತು ಕಾಲಿಗೆ ಪೆಟ್ಟು ಇನ್ಫೆಕ್ಷನ್ ಆಗ್ತಕ್ಕಂಥದ್ದು, ಕಾಲಿಗೇನು ಗಾಯ, ಮತ್ತೊಂದು ವ್ರಣ, ಅದರ ಬಾಧೆ ಸೂಚಿಸ್ತಾ ಇದೆ, ಹುಷಾರು. ಈ ದಿವಸ ತಪ್ಪದೆ ನೀವು ಕೂಡ ದುರ್ಗಾ ಕವಚ ಹೇಳ್ಕೊಳ್ಳೋದು, ನಾಗ ಕವಚ ಹೇಳ್ಕೊಳ್ಳೋದು ಇಲ್ಲೆಲ್ಲ ತುಂಬ ಒಳ್ಳೆಯದು. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಗಮನಿಸಿ. ಓಂ ಭಾಗ್ಯವರ್ಧನಾಯ ನಮಃ. ಈ ಮಂತ್ರ ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ 12 ರಾಶಿಗಳ ಜೊತೆಗೆ ಸಂದೇಶಗಳ ಬಗ್ಗೆ ತಿಳಿಸ್ಕೊಟ್ರಿ, ಧನ್ಯವಾದ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.